ಧನಸ್ಸು ರಾಶಿ ನಿಮ್ಮ ವೈಯಕ್ತಿಕವಾದ ಕೆಲವು ಕೆಲಸಗಳಿಗೆ ಹಣ ತುಂಬ ಖರ್ಚಾಗತ್ತೆ. ಆದರೆ ಏನೋ ಒಂದು ರೀತಿಯ ಸಮಾಧಾನವನ್ನು ಪಟ್ಕೊಳ್ತೀರಿ. ನನಗಲ್ವಾ, ನಾನು ದುಡ್ದಿದ್ದಲ್ವಾ, ನನಗೋಸ್ಕರ ನಾನು ಖರ್ಚು ಮಾಡಿಕೊಂಡೆ ಅನ್ನುವಂತಹ ಸಮಾಧಾನವನ್ನು ನೀವೇ ಮಾಡಿಕೊಳ್ತಕ್ಕಂಥದ್ದು. ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರಾಗ್ತಕ್ಕಂಥದ್ದಿದೆ. ಅದು ಆ ರೀತಿಯ ಆರೋಗ್ಯ ಸಮಸ್ಯೆ ನಿಜವಾಗಿ ಶಾಶ್ವತವಾದಂಥದ್ದಲ್ಲ. ಅದನ್ನು ನೀವೇ ಮಾಡ್ಕೊಳ್ತಕ್ಕಂಥದ್ದು. ಯಾವಾಗ ಸಣ್ಣ ಪುಟ್ಟ ವ್ಯತ್ಯಾಸಗಳಾದಾಗ ಗಮನಿಸದಲೇ ತಾತ್ಸಾರ ಮಾಡಿ ಧೋರಣೆಯಿಂದ ಸುಮ್ಮನಿರ್ತೀರಿ, ಅದು ಉಲ್ಬಣವಾಗೋದಕ್ಕೆ, ಹೆಚ್ಚಾಗೋದಕ್ಕೆ, ಬೆಳೆಯೋದಕ್ಕೆ ಅವಕಾಶ ಕೊಡ್ತೀರಿ. ಅದು ನಿಮಗೆ ಈ ರೀತಿ ಸಮಸ್ಯೆಯನ್ನು ಮಾಡ್ತಕ್ಕಂಥದ್ದು ಆಗಿಂದಾಗ್ಗೆ ಆಗ್ತಾ ಇರುವಂಥದ್ದಾಗತ್ತೆ. ಹಳೆಯ ವಿಚಾರ ಮತ್ತು ಸ್ನೇಹಿತರ ಭೇಟಿ ಇವೆಲ್ಲವೂ ಕೂಡ ನಿಮಗೆ ಅವಕಾಶವನ್ನು ಮಾಡಿಕೊಡೋದಕ್ಕೆ, ಸರಿ ತಪ್ಪುಗಳನ್ನು ತಿದ್ದುಕೊಳ್ಳಿಕ್ಕೆ, ಚರ್ಚೆಗಳನ್ನು ಮಾಡಲಿಕ್ಕೆ ಅವಕಾಶವಾಗತ್ತೆ. ಕೋಪವನ್ನು ಮಾಡಿಕೊಳ್ಬೇಡಿ. ಕೋಪ ಕಡಿಮೆ ಇದ್ದರೆ ಒಳ್ಳೆಯದು. ನಾವು ಕೋಪವನ್ನು ಬಿಟ್ಟುಬಿಡಿ ಅಂತ ಹೇಳ್ತೀವಿ, ಆದರೆ ಮನುಷ್ಯನ ಸ್ವಭಾವ ಅದು ಪೂರ್ಣವಾಗಿ ಬಿಡೋದಕ್ಕೆ ಬರೋದಿಲ್ಲ. ಕಡಿಮೆ ಮಾಡಿಕೊಳ್ಬೇಕು, ಸಂದರ್ಭೋಚಿತವಾಗಿ ವರ್ತಿಸಬೇಕು. ಯಾವ ಸಂದರ್ಭದಲ್ಲಿ ಕೋಪವನ್ನು ಮಾಡಿಕೊಳ್ಬೇಕೋ ಆಗ ಮಾಡಿಕೊಳ್ಬೇಕು. ತುಂಬ ಅತಿರೇಕಕ್ಕೆ ಹೋಗತಕ್ಕಂತಹ ಸಂದರ್ಭದಲ್ಲಿ ಅದನ್ನು ನಮ್ಮ ಹತೋಟಿಯಲ್ಲಿ ಇಟ್ಟುಕೊಳ್ಬೇಕು. ಏನೂ ಅನಾಹುತಗಳಾಗದೇ ಇರೋ ಹಾಗೆ ಗಮನಿಸಬೇಕಾದಂಥದ್ದು ಅತಿ ಮುಖ್ಯವಾಗುತ್ತೆ. ಮನೆ ಕಟ್ಟತಕ್ಕಂತಹ ವಿಚಾರ ಅಥವಾ ಮನೆಯನ್ನು ಕೊಂಡುಕೊಳ್ತಕ್ಕಂತಹ ವಿಚಾರ, ಸ್ಥಿರಾಸ್ತಿಯನ್ನು ಮಾಡ್ತಕ್ಕಂತಹ ವಿಚಾರ ಚರ್ಚೆಗೆ ಬಂದು ಸ್ವಲ್ಪ ಮಟ್ಟಿಗೆ ಸಮಾಧಾನವಾಗುತ್ತೆ. ನಾವೂ ಸಮಾಜದಲ್ಲಿ ಒಬ್ಬರು ಅನ್ನುವಂತಹ ಭಾವನೆ ಬರುವಂಥದ್ದಾಗತ್ತೆ. ದೀರ್ಘಕಾಲದ ಆಲೋಚನೆಗಳು ಪೂರ್ಣವಾಗುವಂತಹ ಸೂಚನೆಗಳಿದೆ. ಎಷ್ಟೋ ದಿವಸಗಳಿಂದ ಯಾವುದೋ ವಿಷಯವನ್ನು ಯೋಚನೆ ಮಾಡ್ತಾ ಬಂದಿರ್ತೀರಿ. ಅದು ಇವತ್ತು ಬೇರೆ ತಿರುವನ್ನು ಪಡ್ಕೊಂಡು ನಿಮಗೆ ಸಮಾಧಾನವನ್ನು ಕೊಡ್ತಕ್ಕಂಥದ್ದು. ವೃದ್ಧರಿಗೆ, ವಯಸ್ಸಾದಂಥವರಿಗೆ ವಸ್ತ್ರದಾನವನ್ನು ಮಾಡಿ ಅವರ ಮನಸ್ಸು ಎಷ್ಟರ ಮಟ್ಟಿಗೆ ಸಂತೋಷಭರಿತವಾಗಿರುತ್ತೋ ಅಷ್ಟು ಪುಣ್ಯ ಸಂಪಾದನೆ ನಿಮ್ಮ ಜೀವನದಲ್ಲಿ ಆಗ್ತಕ್ಕಂಥದ್ದು ಶುಭವಾಗಿ. ಮಕರ ರಾಶಿ, ಮನೆಗೆ ಅತಿಥಿಗಳು ಬರೋದರಿಂದ ಏನೋ ಒಂದು ರೀತಿಯ ಮಾನಸಿಕವಾದಂತಹ ಉತ್ಸಾಹ, ಸಂತೋಷಗಳನ್ನು ನೀವು ಕಾಣ್ತೀರಿ. ಭವಿಷ್ಯದ ಯಾವುದೋ ಒಂದು ಒಳ್ಳೆಯ ಮೆಟ್ಟಿಲನ್ನು ನಾನು ಹತ್ತುತ್ತಾ ಇದ್ದೀನಿ ಅಂತಕ್ಕಂತಹ ಅನುಭವ, ಆ ರೀತಿಯ ಒಂದು ಉತ್ಸಾಹ ನಿಮ್ಮ ಮನಸ್ಸಿಗೆ ಆಗ್ತಕ್ಕಂತಹದ್ದು. ಬಂಧುಗಳ ಜೊತೆಯಲ್ಲಿ ಅದನ್ನು ಹಂಚಿಕೊಳ್ತಕ್ಕಂತಹ ಪ್ರಯತ್ನವೂ ಕೂಡ ನಡೀಬಹುದು ಅಂತ ಅರ್ಥ. ಆರ್ಥಿಕವಾಗಿ ಯಾವುದೇ ರೀತಿಯ ತೊಂದರೆಗಳಿಲ್ಲ. ಆದರೆ ನಿಮ್ಮ ಬುದ್ಧಿ ಮಾತ್ರ ವಿವೇಕವನ್ನು ಕಳ್ಕೊಳ್ಬಾರ್ದು. ಹಣ ಸೇರಿದಾಗ ಮಾಡಬಾರದೇ ಇರತಕ್ಕಂತಹ ಕೆಲಸಗಳಿಗೆ ಮನಸ್ಸಾಗತ್ತೆ. ವಾಮಮಾರ್ಗಗಳನ್ನು ಅನುಸರಿಸುವಂತಹ ಮನಸ್ಸಾಗತ್ತೆ. ಇದೆಲ್ಲವನ್ನು ಹತೋಟಿಯಲ್ಲಿ ಇಟ್ಟುಕೊಂಡ್ರೆ ಮಾತ್ರ ಗೌರವ ನಿಮ್ಮದಾಗ್ತಕ್ಕಂಥದ್ದು. ಇಲ್ಲದೇ ಇದ್ದರೆ ಅದಕ್ಕೆ ತಕ್ಕ ಪ್ರತಿಫಲವನ್ನು ನೀವು ಊಟ ಮಾಡಬೇಕಾದಂಥದ್ದು ಇರುತ್ತೆ. ಮನೆಯ ವಾತಾವರಣ ಸಾಯಂಕಾಲದ ಹೊತ್ತಿಗೆ ತುಂಬ ಶುಭವಾಗ್ತಕ್ಕಂಥದ್ದು. ವಿದ್ಯಾರ್ಥಿಗಳಿಗೆ ಹೆಚ್ಚಿನ ಸವಾಲುಗಳು ಎದುರಾಗುತ್ತೆ. ಆದರೆ ಬುದ್ಧಿವಂತರಾದಂಥವರು ಆ ಸವಾಲುಗಳನ್ನು ಸ್ವೀಕಾರ ಮಾಡಿ ಸರಿಯಾದಂತಹ ರೀತಿಯಲ್ಲಿ ಅದನ್ನು ಪರಿಹರಿಸ್ಕೊಳ್ಬೇಕೇ ಹೊರತು ಸವಾಲುಗಳನ್ನು ಸಮಸ್ಯೆಗಳಾಗಿ ಮಾಡಿಕೊಳ್ಬಾರ್ದು ಅನ್ನುವಂಥದ್ದು ಇಲ್ಲಿ ಗಮನಿಸಬೇಕು. ಸಾಲವನ್ನು ತೀರಿಸುವಂಥದ್ದೇನಾದರೂ ಇದ್ದರೆ ಇದು ಸರಿಯಾದಂತಹ ಸಮಯ. ಋಣಮುಕ್ತರಾಗಿ ಅಂತಕ್ಕಂತಹ ಸಲಹೆ ಇಲ್ಲಿದಾಗಿರುತ್ತೆ. ತುಂಬ ಪರಿಶ್ರಮ ಪಡಬೇಕಾದಂತಹ ದಿವಸ, ಆದರೆ ತಕ್ಕ ಪ್ರತಿಫಲ, ತಕ್ಕ ಸಮಾಧಾನ ನಿಮಗಿರುತ್ತೆ. ಪರಿಶ್ರಮ ಪಟ್ಟಿದ್ದು ಯಾವುದೂ ಕೂಡ ಲೆಕ್ಕಕ್ಕೆ ಬರದೇ ಇರುವ ಹಾಗೆ ಅನುಕೂಲಗಳು ಆಗ್ತಕ್ಕಂಥದ್ದು. ಸ್ನೇಹಿತರಿಗೆ ಸಿಹಿಯನ್ನು ಹಂಚಿ ಅವರ ಮನಸ್ಸನ್ನು ಗೆಲ್ಲುವಂತಹ ಪ್ರಯತ್ನವನ್ನು ಮಾಡಿ ಶುಭವಾಗಿ. ಕುಂಭರಾಶಿ, ಸಮಾಜದಲ್ಲಿ ನಿಮ್ಮ ಬಗ್ಗೆ ಇಲ್ಲ ಸಲ್ಲದ ಮಾತುಗಳು ಬರ್ಬೋದು, ಊಹಾಪೋಹಗಳು ಬರ್ಬೋದು, ಬೇರೆ ಏನೋ ಪುಕಾರು ಬರ್ಬೋದು. ಆದರೆ ಇದು ಯಾವುದಕ್ಕೂ ಕೂಡ ಮನಸ್ಸನ್ನು ಕೆಡಿಸ್ಕೊಳ್ಬೇಕಾದಂಥದ್ದಿಲ್ಲ. ಸಮಾಜದಲ್ಲಿ ಆ ರೀತಿಯ ವಿಷಯಗಳು ಹೊಸತೇನಲ್ಲ, ಪ್ರತಿನಿತ್ಯವೂ ಕೂಡ ನಡೀತಾ ಇರತಕ್ಕಂಥದ್ದು. ಆಹಾರ ಮಿತವಾಗಿರಲಿ, ಆರೋಗ್ಯದ ಬಗ್ಗೆ ಹೆಚ್ಚು ಗಮನವನ್ನು ಹರಿಸಿ. ಮನೆಯವರಿಂದ ನಿಮಗೇನೋ ಆಶ್ಚರ್ಯ ಕಾದಿರತಕ್ಕಂಥದ್ದು, ಏನು ಅಂತ ಹೇಳಿ ನಿರೀಕ್ಷೆ ಮಾಡುವಂಥದ್ದು ನಿಮಗೆ ಕಷ್ಟ ಸಾಧ್ಯವಾಗುವಂತಹ ವಿಚಾರವಾಗಿರುತ್ತೆ. ಮಾನಸಿಕವಾದಂತಹ ಸ್ಥಿಮಿತತೆ ಇದ್ದಾಗ ಯಾವುದೇ ವ್ಯವಹಾರ ನಿಮ್ಮ ಕೈಗೂಡಬಹುದು. ಅದೇ ಮಾನಸಿಕವಾದಂತಹ ಸ್ಥಿಮಿತತೆಯನ್ನು ಕಳ್ಕೊಂಡಾಗ ಯಾವ ವ್ಯವಹಾರವೂ ಕೂಡ ಬೇಡ, ಅದು ಕೈ ಹಿಡಿಯುವಂಥದ್ದಾಗಿರೋದಿಲ್ಲ. ಬೇರೆ ಬೇರೆ ನಿರ್ಧಾರಕ್ಕೆ, ವಿವೇಚನೆ ಇಲ್ಲದೇ ಇರತಕ್ಕಂತಹ ನಿರ್ಧಾರಕ್ಕೆ ಅದು ಅವಕಾಶವನ್ನು ಮಾಡಿಕೊಡುತ್ತೆ. ಆದರೆ ಆ ಕ್ಷಣದಲ್ಲಿ ಕೆಲವರಿಗೆ ಸಂತೋಷ ಆಗ್ಬೋದು, ಕೆಲವರು ಸುಖವನ್ನು ಪಡ್ಬೋದು. ಅದರಿಂದ ಆಗ್ತಕ್ಕಂತಹ ದುಷ್ಪರಿಣಾಮವನ್ನು, ಕೆಡಕನ್ನು, ತೊಂದರೆಯನ್ನು, ನಷ್ಟವನ್ನು, ದುಃಖವನ್ನು, ನೋವನ್ನು ಅನುಭವಿಸುವಂಥವ್ರು ನೀವೇ. ಯಾವಾಗ ವಿವೇಚನೆಯನ್ನು ಕಳ್ಕೊಳ್ತೀರಿ, ಇದೆಲ್ಲವನ್ನು ಸಾಲು ಸಾಲಾಗಿ ನೋಡಬೇಕಾದಂತಹ ಪರಿಸ್ಥಿತಿ ಒದಗಿ ಬರುತ್ತೆ.
ಅದು ಬೇಡ ಅನ್ನುವಂತಹ ಸೂಕ್ತ ಸಲಹೆ ಇಲ್ಲಿದಾಗಿರುತ್ತೆ. ಆಲೋಚನೆ ನಿಮಗೆ ಬಿಟ್ಟಿರತಕ್ಕಂಥದ್ದು. ಆಲಸ್ಯವನ್ನು ದೂರ ಮಾಡಿ, ಜೊತೆಗೆ ಹಣದ ವಿಚಾರದಲ್ಲಿ ನಷ್ಟ ಅಥವಾ ಮೋಸವಾಗುವಂತಹ ಸೂಚನೆಗಳು ನಿಮಗೆ ಮುಂಚಿತವಾಗಿ ಸಿಕ್ಕುತ್ತಾ ಹೋಗುತ್ತೆ. ಆಗಲೂ ನೀವು ಎಚ್ಚೆತ್ತುಕೊಳ್ಳದೇ ಇದ್ದರೆ ದೊಡ್ಡ ಮಟ್ಟದ ನಷ್ಟಕ್ಕೆ ಕಾರಣವಾಗ್ತಕ್ಕಂಥದ್ದು. ಕುಲದೇವತಾ ಪ್ರಾರ್ಥನೆಯನ್ನು ಮಾಡಿ. ಶುಭವಾಗಿ. ಮೀನರಾಶಿ ಯಾವುದೋ ಒಂದು ನಿರ್ದಿಷ್ಟವಾದಂತಹ ವಿಚಾರವನ್ನು ನಿರೀಕ್ಷೆ ಮಾಡಿಕೊಂಡು ಅದರಿಂದ ನನಗೆ ಸಮಾಧಾನ, ತೃಪ್ತಿ, ಸಂತೋಷ ಸಿಕ್ಕತ್ತೆ ಅಂತ ನೀವು ಅಂದುಕೊಂಡಿದ್ರೆ ಅದು ನಿಮ್ಮ ಭ್ರಮೆ. ಇವತ್ತು ಅದು ಯಾವುದರಿಂದಲೂ ಕೂಡ ಸಂತೋಷ ಸಿಕ್ಕುವುದಿಲ್ಲ. ಅದಕ್ಕೆ ವಿರುದ್ಧವಾದಂತಹ ಫಲಗಳೇ ನಿಮಗೆ ಸಿಕ್ಕುವಂಥದ್ದು. ಒಳಿತು ಕೆಡಕಾಗತ್ತೆ, ಕೆಡಕು ಒಳಿತಾಗತ್ತೆ. ನಿಮ್ಮ ಆಲೋಚನೆಗಳೇ ಬೇರೆ ಆಗಿರುತ್ತೆ. ಹೀಗೆಲ್ಲ ಗ್ರಹಗತಿಯ ಪ್ರಭಾವ ನಿಮಗೆ ಕೆಲಸವನ್ನು ಮಾಡ್ತಕ್ಕಂಥದ್ದು. ಪ್ರವಾಸಕ್ಕೆ ಅಥವಾ ಪ್ರಯಾಣಕ್ಕೆ ಅವಕಾಶ ಸಿಕ್ಕುವಂತಹ ದಿವಸವಾಗಿರುತ್ತೆ. ಆಲೋಚನೆ ನಿಮ್ಮದು. ನಾನು ಈ ಪ್ರಯಾಣವನ್ನು ಮಾಡಲಾ ಬೇಡವಾ ಅನ್ನುವಂತಹ ನಿರ್ಧಾರವನ್ನು ಮಾಡಬೇಕಾದಂಥವ್ರು ನೀವಾಗಿರ್ತೀರಿ. ಸಮಾಜದಲ್ಲಿ ಗಣ್ಯ ವ್ಯಕ್ತಿಗಳನ್ನು ಭೇಟಿಯಾಗ್ತಕ್ಕಂತಹ ಅವಕಾಶ ಇದೆ. ಆದರೆ ಪುರುಷ ಪ್ರಯತ್ನ ಅಂತ ಹೇಳಿ ನೀವು ಕೂಡ ಪ್ರಾಮಾಣಿಕವಾಗಿ ಪ್ರಯತ್ನವನ್ನು ಮಾಡಿ ಯೋಗ್ಯ ವ್ಯಕ್ತಿಗಳ ಸಂಪರ್ಕವನ್ನು ಹೊಂದಿ ಅವರಿಂದ ಒಂದಷ್ಟು ಮಾಹಿತಿಗಳನ್ನು, ಮಾರ್ಗದರ್ಶನವನ್ನು ಪಡ್ಕೊಂಡ್ರೆ ಜೀವನದ ಯಾವುದೋ ಒಂದು ಸಂದರ್ಭದಲ್ಲಿ ಅವರ ಮಾತು ನಿಮಗೆ ಉತ್ತಮವಾದಂತಹ ಒಂದು ಸಲಹೆಯಾಗಿ ಪರಿವರ್ತನೆ ಆಗ್ತಕ್ಕಂಥದ್ದು. ಆರ್ಥಿಕ ಲಾಭ ಇದ್ದರೂ ಕೂಡ ಭಯ. ಜೀವನದಲ್ಲಿ ಏನೋ ಹೇಗೆ ನನ್ನ ಜೀವನ, ಮುಂದಿನ ಭವಿಷ್ಯ ಹೇಗೆ, ಇವೆಲ್ಲ ಆಲೋಚನೆಗಳು ಬರುವಂಥದ್ದಾಗತ್ತೆ. ಆತ್ಮೀಯರು ದೂರವಾಗ್ತಾರೆ. ಇದಕ್ಕೆ ಕಾರಣ ನಿಮ್ಮ ಮಾತು, ನಿಮ್ಮ ನಡವಳಿಕೆ. ಸ್ನೇಹಿತರನ್ನ ಹಿಡಿದಿಟ್ಕೊಳ್ತಕ್ಕಂತಹ ಒಂದು ಸಾಮರ್ಥ್ಯ ಇವತ್ತು ನಿಮಗೆ ಕುಗ್ಗಿ ಹೋಗುತ್ತೆ. ಬಾಯಲ್ಲಿ ಯಾವ ಮಾತುಗಳು ಬರುತ್ತೋ ಅದೇ ನಮಗೆ ಮಿತ್ರರನ್ನ, ಅಮೃತವನ್ನು ಸೃಷ್ಟಿ ಮಾಡ್ತಕ್ಕಂತಹದ್ದು. ಬಾಯಿಂದ ಯಾವ ಮಾತು ಬರುತ್ತೆ ಅದೇ ಮಾತು ನಮಗೆ ಶತ್ರುಗಳನ್ನು, ಮೃತ್ಯುವನ್ನು ತಂದು ಕೊಡ್ತಕ್ಕಂಥದ್ದು. ನಿರ್ಧಾರ ನಿಮ್ಮದಾಗಿರ್ತಕ್ಕಂಥದ್ದು. ಉತ್ತಮವಾದಂತಹ ಆರೋಗ್ಯವನ್ನು ಕಾಪಾಡಿಕೊಳ್ಳಿ. ವಿವೇಚನೆಯಿಂದ ಸಮಾಜದಲ್ಲಿ ವರ್ತಿಸಿ. ಒಳ್ಳೆಯ ವ್ಯಕ್ತಿ ಅನ್ನುವಂತಹ ಪಟ್ಟ ಸಿಕ್ಕಿದಾಗ ಅದನ್ನು ಉಳಿಸ್ಕೊಳ್ತಕ್ಕಂತಹ ಪ್ರಯತ್ನ ನಮ್ಮದಾಗಿರಬೇಕು. ಆಂಜನೇಯ ಸ್ವಾಮಿಯನ್ನು ಪ್ರಾರ್ಥನೆ ಮಾಡಿ. ಶುಭವಾಗಿ.